ಈ ಒಂದು ವಿಶೇಷವಾದ ಕಂಟೆಂಟ್ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆಗೆ ಫಿಟ್ನೆಸ್ ಕೋಚ್ ಆಗಿರುವಂತಹ ವಿವೇಕ್ ಮಾಚಿಯ ಸರ್ ಇದ್ದಾರೆ. ಸೊ ಮೊದಲನೇದಾಗಿ ಅವರಿಗೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸ್ನೇಹಿತರೆ, ಜೈ ಶ್ರೀರಾಮ್. ನಮಸ್ತೆ ಮೇಡಮ್. ಸರ್ ಮೊದಲನೇದಾಗಿ ಕಂಗ್ರಾಚುಲೇಷನ್, ನಿಮ್ಗೆ ರೀಸೆಂಟ್ ಆಗಿ ಅವಾರ್ಡ್ ನ ತಗೊಂಡಿದ್ದೀರಾ. ಥ್ಯಾಂಕ್ ಯು. ಓಕೆ ಸರ್, ಈಗ ಹಾರ್ಟ್ ಅಟ್ಯಾಕ್, ಹೃದಯ ಸ್ತಂಭನ ಅನ್ನೋದು ಹೆಚ್ಚಾಗಿ ಯುವ ಜನತೆಯನ್ನ ಕಾಡ್ತಾ ಇದೆ. ಸೊ ನೀವು ಒಂದು ಫಿಟ್ನೆಸ್ ಕೋಚ್ ಆಗಿರೋದ್ರಿಂದ ನಿಮ್ಗೆ ಈ ಪ್ರಶ್ನೆಯನ್ನ ಕೇಳ್ತಿದ್ದೀನಿ. ಸೊ ಪರ್ಸನಲಿ ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಹಾರ್ಟ್ ಅಟ್ಯಾಕ್ ನನ್ನ ಪ್ರಕಾರ ಎರಡು ಮೇಜರ್ ರೀಸನ್ ಆಗೋದು. ಒಂದು, ರಾಂಗ್ ಗೈಡೆನ್ಸ್, ಕರೆಕ್ಟ್ ಆಗಿರೋ ಮಾರ್ಗದರ್ಶನ ಸಿಗಲ್ಲ. ಎರಡನೇದು, ಕ್ವಿಕ್ ರಿಸಲ್ಟ್ ಬೇಕು, ಅರ್ಜೆಂಟ್ ಮಾಡ್ತಾರೆ. ಅರ್ಜೆಂಟ್ ಮಾಡೋದ್ರಿಂದ ಕ್ರಾಶ್ ಡಯಟ್ ಆಗಲಿ ಇಲ್ಲ ಬೇಡದಿರೋ ಸಪ್ಲಿಮೆಂಟ್ ಆಗಲಿ ತಗೊಳ್ಳೋದ್ರಿಂದ ಬಾಡಿಲಿ ಏರುಪೇರ್ ಆಗುತ್ತೆ. ಅವ್ರಿಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಹೈಪರ್ ಟೆನ್ಷನ್ ಇರಲಿ ಇಲ್ಲ ಡಯಾಬಿಟಿಸ್ ಇರಲಿ, XYZ ಏನು ಇಶ್ಯೂಸ್ ಇದ್ದು ಅದನ್ನ ನೆಗ್ಲೆಕ್ಟ್ ಮಾಡಿಕೊಂಡು ಬಾಡಿ ಸಿಗ್ನಲ್ಸ್ ಕಳಿಸುತ್ತೆ ನಮಗೆ. ಅದನ್ನ ನೆಗ್ಲೆಕ್ಟ್ ಮಾಡಿಕೊಂಡು ಓವರ್ ಟ್ರೈನ್ ಮಾಡೋದಿರಲಿ, ಅದೆಲ್ಲ ಕಾಂಟ್ರಿಬ್ಯೂಟ್ ಆಗುತ್ತೆ ಈ ರಿಸಲ್ಟಿಗೆ. ಸರ್, ಹಿಂದೆ ಎಲ್ಲ ಜಿಮ್ ಅಂತಂದ್ರೆ ತುಂಬಾ ರೇರ್, ಜಿಮ್ಮಿಗೆ ಹೋಗೋ ಸಂಖ್ಯೆ ಬಹಳ ಕಡಿಮೆ ಇತ್ತು. ಬಟ್ ಈಗಂತೂ ಒಂದು 10th ಪಾಸ್ ಆಗಂಗಿಲ್ಲ, 9th ಪಾಸ್ ಆಗಂಗಿಲ್ಲ, ಎಲ್ಲರೂ ಕೂಡ ಜಿಮ್ಮಿಗೆ ಸೇರ್ಕೊಬಿಡ್ತಾರೆ. ಸೊ ಏನಾದ್ರು ಏಜ್ ಏನಾದ್ರು ಕಾರಣ ಆಗ್ತಾ ಇದೆಯಾ? ಯಾಕೆ ಜಿಮ್ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಯೂತ್ಸ್? ಓಕೆ, ಜಿಮ್ ಬಂದ್ಬಿಟ್ಟು ಬರೀ 6 ಪ್ಯಾಕ್ ಬಿಲ್ಡ್ ಮಾಡೋದಕ್ಕಲ್ಲ, ಇಟ್ ಈಸ್ ಆಲ್ಸೋ ಫಾರ್ ಯುವರ್ ಮೆಂಟಲ್ ವೆಲ್ ಬೀಯಿಂಗ್. ಎಮೋಷನಲಿ, ಫಿಸಿಕಲಿ ನಿಮ್ಮನ್ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಜಿಮ್ ಅಲ್ಲಿ ನಿಮಗೊಂದು ಡಿಸಿಪ್ಲಿನ್ ಕ್ರಿಯೇಟ್ ಆಗುತ್ತೆ ಅಲ್ವಾ, ಒಂದು ಲೈಫ್ ಸ್ಟೈಲ್ ಕ್ರಿಯೇಟ್ ಆಗುತ್ತೆ. ಯೂತ್ ಜಿಮ್ಮಿಗೆ ಬರ್ತಾ ಇದ್ದಾರೆ ಅಂದ್ರೆ ಎಕ್ಸ್ಟ್ರೀಮ್ಲಿ ಗುಡ್, ಬೆಟರ್ ದನ್ ಆಪ್ಟಿಂಗ್ ಫಾರ್ ಅ ಪಾರ್ಟಿ ಆರ್ ಬೇರೆ ಬ್ಯಾಡ್ ಹ್ಯಾಬಿಟ್ಸ್ ಹೋಗೋಕ್ಕಿಂತ ಜಿಮ್ ಅಡಿಕ್ಷನ್ ಇಸ್ ಮಚ್ ಬೆಟರ್. ಅಂಡ್ ಎರಡನೇ ಪ್ರಶ್ನೆ ನಿಮ್ದು, ಯಾವ ಏಜ್ ಇಂದ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ರಲ್ಲ, ಜಿಮ್ಮಿಗೆ ಫ್ರಮ್ ಟೀನೇಜರ್ಸ್ ಟು 80+ ಎಲ್ಲರೂ ಮಾಡ್ಬೋದು. ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಸೇಫ್ ಅಂಡ್ ಅದು ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ತಂದ್ರೆ ನಿಮ್ಮ ಲೈಫ್ ಟೋಟಲ್ ಆಗಿ ಚೇಂಜ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ ಸರ್, ಇವಾಗ ನಾನು ಜಿಮ್ಮಿಗೆ ಜಾಯಿನ್ ಆಗ್ತೀನಿ ಅಂತ ಜಾಯಿನ್ ಆಗ್ತಾರೆ. ಕೆಲವೊಬ್ರು ಗೈಡೆನ್ಸ್ ತಗೊಳ್ಳೋದಿಲ್ಲ, ಅಂದ್ರೆ ಪರ್ಸನಲ್ ಗೈಡೆನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೆವಿ ವರ್ಕೌಟ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಾರೆ. ಸೊ ನಿಮ್ ಪ್ರಕಾರ ಪರ್ಸನಲ್ ಗೈಡೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ? ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಮಾರ್ಗದರ್ಶನ ಅದೇ ಹೇಳ್ತಿರೋದು. ಒಬ್ರು ಕೋಚ್, ಒಬ್ರು ಗುರು, ಅವರ ಮಾರ್ಗದರ್ಶನದಲ್ಲಿ ನೀವು ಟ್ರೈನ್ ಮಾಡಿದ್ರೆ ನಿಮಗೆ ಇಂಜುರಿ ಚಾನ್ಸಸ್ ಕಡಿಮೆ ಇರುತ್ತೆ, ನಿಮ್ಮ ಪ್ರೋಗ್ರೆಸ್ ಚೆನ್ನಾಗ್ ಆಗುತ್ತೆ ಅಂಡ್ ನೀವು ತಪ್ಪು ದಾರಿ ಹಿಡಿಯಲ್ಲ. ಅಂದ್ರೆ ಬೇಡದಿರೋ ಸಪ್ಲಿಮೆಂಟ್ಸು, ಫ್ಯಾಟ್ ಬರ್ನರ್ಸ್ ಅದೆಲ್ಲ ತಗೊಂಡು ರಿಸಲ್ಟ್ಸ್ ಬೇಗ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ. ಬಿಕಾಸ್ ಅವ್ರ ಗೈಡೆನ್ಸ್ ನಿಮಗೆ ಪಿನ್ ಟು ಪಿನ್ ಕೊಡ್ತಾರೆ. ಇಷ್ಟು ತಿಂಗಳಲ್ಲಿ ಹಿಂಗಾಗುತ್ತೆ ಅಂತ ಕರೆಕ್ಟ್ ಆಗಿ ಕೊಡ್ತಾರೆ. ಸೊ ನಿಮ್ ಮೈಂಡು ಕ್ಲಿಯರ್ ಆಗಿರುತ್ತೆ. ಸರ್, ಎಷ್ಟು ಗಂಟೆ ವರ್ಕೌಟ್ ಮಾಡಬೇಕು ಟು ಮೇಂಟೈನ್ ಫಿಟ್ನೆಸ್ ಅಂಡ್ ಹೆಲ್ತ್? 45 minutes a day, 5 to 6 days a week. ಸೂಪರ್. ಸರ್, ಈಗ ಏನೋ ವರ್ಕ್ ಇತ್ತು ಅಂತ ಹೇಳಿ ಈವ್ನಿಂಗ್ ಒಬ್ರು ಜಿಮ್ಮಿಗೆ ಬಂದಿರ್ತಾರೆ, ತಿರ್ಗಾ ದಿನ ನೆಕ್ಸ್ಟ್ ಮಾರ್ನಿಂಗ್ ನಾನು ಫ್ರೀ ಇದ್ದೆ ಅಂತ ಮತ್ತೆ ಮಾರ್ನಿಂಗ್ ಬರ್ತಾರೆ. ಈ 24 hours ಒಳಗಡೆ ಅವರು 2 times ವರ್ಕೌಟ್ ಮಾಡ್ತಾರೆ. ಇದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ವರ್ಕೌಟ್ ಅನ್ನೋದು ಬೆಳಗ್ಗೆ, ಮಧ್ಯಾಹ್ನ ಅಥವಾ ಸಂಜೆ ಅಲ್ಲ, ಅದು ನಿಮ್ಮ ಲೈಫ್ ಸ್ಟೈಲ್ ಪ್ರಕಾರ ನೀವು ಸೂಟ್ ಮಾಡ್ಕೋಬೇಕು ಅಥವಾ ಸೆಟ್ ಮಾಡ್ಕೋಬೇಕು. ನಿಮಗೆ ಬೆಳಗ್ಗೆ ಫ್ರೀ ಆಗುತ್ತಾ ಬೆಳಗ್ಗೆ ಮಾಡಿ, ಮಧ್ಯಾಹ್ನ ಫ್ರೀ ಆಗುತ್ತಾ ಮಧ್ಯಾಹ್ನ ಮಾಡಿ, ಸಂಜೆ ಫ್ರೀ ಆಗುತ್ತಾ ಸಂಜೆ ಮಾಡಿ. ಬಟ್ ಬೆಳಗ್ಗೆ ಸಂಜೆ ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಅದು ಅವಾಯ್ಡ್ ಮಾಡೋದು ಒಳ್ಳೇದು ಅನ್ಕೊಳ್ತೀನಿ. ಅಂದ್ರೆ ನಮ್ಮ ಟೈಮಿಂಗ್ಸ್ ಪ್ರಕಾರ ನಾವು ಮಾಡ್ಕೊಳ್ತಾ ಹೋದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅದರಿಂದ? ಪ್ರಾಬ್ಲಮ್ ಆಗಲ್ಲ. ಇವಾಗ ನೀವು ಒಂದು ನಿಮ್ಮ ವರ್ಕ್ ಲೈಫ್ ಅಲ್ಲಿ ನಿಮ್ಗೆ ಸಂಜೆನೆ ಆಗುತ್ತೆ ಅಂದ್ರೆ ಸಂಜೆ ಮಾಡ್ಕೊಂಡು ಹೋಗಿ. ಕೆಲವು ದಿನ ವಾರದಲ್ಲಿ ಯಾವುದೋ ಒಂದ್ ದಿನ ನೆಕ್ಸ್ಟ್ ಡೇ ಸಂಜೆ ಬಿಸಿ ಇರ್ತೀರಾ ಅನ್ಕೊಳ್ಳಿ, ಅವಾಗ ಬೆಳಗ್ಗೆ ಮಾಡ್ಬೇಕಾಗಿ ಬರುತ್ತೆ. 1 off days ಫೈನ್, ನೋ ಪ್ರಾಬ್ಲಮ್, ಏನಾಗಲ್ಲ.